ನಮಸ್ಕಾರ. ಸಮಸ್ತ ನಾಡಿನ ಸಾರಿಗೆ ನೌಕರ ಬಂಧುಗಳೇ, ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. ಈ ದಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ 5ರ ಮುಷ್ಕರದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋದಕ್ಕೆ ಬಯಸುತ್ತಿದ್ದೇನೆ. ಹಿರಿಯ ಮುತ್ಸದಿ, ಹಿರಿಯ ಹೋರಾಟಗಾರರು ಸನ್ಮಾನ್ಯ ಶ್ರೀ ಅನಂತ ಸುಬ್ಬರಾವ್ರವರು ಆಗಸ್ಟ್ 5ರ ಹೋರಾಟ ಯಾವ ಪುರುಷಾರ್ಥಕ್ಕೆ ಎಂಬ 1,15,000 ಕರ್ತವ್ಯ ನಿರತ ನೌಕರರ ಮನದಾಳದ ಮಾತು. ಇಡೀ ವಯಸ್ಸಿನಲ್ಲಿ ನಿಜಕ್ಕೂ ನಿಮಗೆ ಸಾರಿಗೆ ನೌಕರರ ಹಿತರಕ್ಷಣೆ, ಸಾರಿಗೆ ನೌಕರರ ಧ್ಯೇಯ ಉದ್ದೇಶಗಳನ್ನು ರಕ್ಷಣೆ ಮಾಡಬೇಕು ಅಂತನ್ನುವಂಥ ನಿಮ್ಮ ಗುರಿ ಆಗಿದ್ದೇ ಆದರೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿರುವ ಸರ್ಕಾರಿ ನೌಕರರಿಗೆ ಸರಿಸಮಾನ ವೇತನ ಮುಂದೆ ಇಟ್ಕೊಂಡು ಹೋರಾಟ ಮಾಡಿ ಸಮಸ್ತ ಸಾರಿಗೆ ನೌಕರರು ನಿಮಗೆ ಬೇಷರತ್ತಾಗಿ ಬೆಂಬಲ ಕೊಡ್ತಾರೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಯಾವುದೇ ಸಂದೇಹ ಪಡಬೇಕಾಗಿಲ್ಲ. ಆದರೆ ನೀವು ಮಾಡುತ್ತಿರುವ ಹೋರಾಟ ಕೇವಲ ಸಂಘಟನೆಯ ಅಸ್ತಿತ್ವ ಮತ್ತು ಸ್ವಾರ್ಥದ ಲಾಭದ ಕಡೆ ಮಖ ಮಾಡಿದೆ ಎನ್ನುವಂಥ ಸಂದೇಶಗಳು ಹೊರಗೆ ಬರುತ್ತಿದೆ. ಕಾರಣ ಏನಪ್ಪ ಅಂತಂದರೆ, ಈ ಚೌಕಾಸಿ ಪರಿಷ್ಕರಣಾ ಪದ್ಧತಿಯಿಂದ ಸಾರಿಗೆ ನೌಕರರಿಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿದೆ. ಹೀಗಾಗಿ ಈ ಒಂದು ಚೌಕಾಸಿ ಪರಿಷ್ಕರಣಾ ಪದ್ಧತಿಯನ್ನು ಇಲ್ಲೇ ಬಿಟ್ಟು ದಯವಿಟ್ಟು ನೀವು ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನದಂತೆ ಸಂಬಳ ಕೊಡಬೇಕು ಅಂತ ಹೇಳಿ ನೌಕರರ ಒಳಿತಿಗಾಗಿ ಮತ್ತು ನೌಕರರ ಏಳಿಗೆಗೋಸ್ಕರ ಹೋರಾಟ ರೂಪಿಸಿ ಖಂಡಿತವಾಗಲೂ ಸಾರಿಗೆ ನೌಕರರ ಒಕ್ಕೂಟವೂ ಕೂಡ ಬೇಷರತ್ತಾಗಿ ನಿಮಗೆ ಬೆಂಬಲ ಕೊಡುತ್ತೆ. ಈಗಾಗಲೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟ ಏನು ಇದೇ ಜುಲೈ 29ರಂದು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕುಟುಂಬ ಸಮೇತರಾಗಿ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸಾರಿಗೆ ನೌಕರರ ಏಳಿಗೆಗೋಸ್ಕರ ಮತ್ತು ಸಾರಿಗೆ ನೌಕರರ ಧ್ಯೇಯ ಉದ್ದೇಶಕ್ಕೋಸ್ಕರ ನೀವೇನಾದರೂ ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೂ ಒಳ್ಳೆಯದಾಗತ್ತೆ. ಇದೆಲ್ಲ ಬಿಟ್ಟು ತಾವು ಮಾಡ್ತಿರುವಂಥ ಕೆಲಸ ಏನಪ್ಪ ಅಂತಂದರೆ, ಹಿಂದಿನ BJP ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ ಸವದಿರವರು ಕೂಡ ಅವತ್ತು ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ಆಯೋಗದ ಮಾದರಿಯಲ್ಲಿ ಕೊಡಬೇಕು ಅಂಥೇಳಿ ಸರ್ಕಾರದ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚರ್ಚೆಗಳನ್ನು ಮಾಡಿದ್ದೀವಿ. ಆದರೆ ನಿಮ್ಮದೇ ಸಂಘಟನೆಯ ಮುಖಂಡರುಗಳು ಇದಕ್ಕೆ ಒಪ್ಪಿಗೆ ಸೂಚಿಸುತ್ತಿಲ್ಲ. ಅವ್ರನ್ನ ಮನವೊಲಿಕೆ ಮಾಡಿ ಖಂಡಿತವಾಗಲೂ ಸಾರಿಗೆ ನೌಕರರಿಗೆ ಒಂದು ಒಳ್ಳೆಯ ವೇತನ ಮಾಡಬೇಕು ಅಂತನ್ನುವಂಥ ಉದ್ದೇಶ ನಮ್ಮದಿದೆ ಅಂತನ್ನುವಂಥ ಹೇಳಿರೋ ಉದಾಹರಣೆಗಳು ಕೂಡ ಇದೆ. ಅದಷ್ಟೇ ಅಲ್ಲದೆ ಈಗಿನ ಪ್ರಸ್ತುತ ಸರ್ಕಾರದ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ಯ ಗುಬ್ಬಿ ಶ್ರೀನಿವಾಸ್ ಸರ್ ಅವರಿಗೂ ಕೂಡ ತಾವು ಕಿವಿ ತುಂಬಿದ್ರಿ. ಸಾರಿಗೆ ನೌಕರರಿಗೆ ವೇತನ ಆಯೋಗ ಕೊಡೋದು ಸುಲಭ ಅಲ್ಲ, ಅದು ಕೊಡೋದ್ರಿಂದ ಸಂಸ್ಥೆಗೆ ನಷ್ಟ ಆಗುತ್ತೆ. ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ಬೇಡ, 5-6% ಕೊಡಿ, ನಿಮಗೂ ಗಿಟ್ಟುತ್ತೆ ನಮಗೂ ಗಿಟ್ಟುತ್ತೆ ಅಂತನ್ನುವಂಥ ಉದ್ದಟತನದ ಹೇಳಿಕೆಗಳನ್ನು ಕೊಟ್ಟಿದ್ದೀರಿ. ಅದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿದೆ. ಹಾಗೆ ತಮ್ಮ ಯಾವುದೇ ಒಂದು ಸಭೆಯಲ್ಲಿ ತಾವು ಮಾತಿನ ಭರದಲ್ಲಿ ಸಾರಿಗೆ ನೌಕರರಿಗೆ 45% ವೇತನ ಹೆಚ್ಚಳ ಆದರೆ ಇವರು ಕೆಲಸ ಮಾಡ್ತಾರಾ ಅಂತನ್ನುವಂಥ ಮಾತುಗಳು ಕೂಡ ಹೇಳಿದ್ದು ಕಣ್ಮುಂದೆ ಇದೆ. ಹೀಗಾಗಿ ಸನ್ಮಾನ್ಯ ಅನಂತ ಸುಬ್ಬರಾವ್ರವರೇ, ನಿಮಗೆ ಸಾರಿಗೆ ನೌಕರರ ಮೇಲೆ ಕಾಳಜಿ ಅಂತ ಅನ್ನೋದಿದ್ದರೆ ಸಾರಿಗೆ ನೌಕರರಿಗೆ ಏನು ಶಾಶ್ವತ ಪರಿಹಾರವಾಗಿ ಈ 4 ವರ್ಷಕ್ಕೊಂದು ಬಾರಿ ಕರ್ನಾಟಕ ರಾಜ್ಯದಲ್ಲಿ 72 ನಿಗಮ ಮಂಡಳಿಗಳಲ್ಲಿ ಯಾರೂ ಕೂಡ ವೇತನ ಪರಿಷ್ಕರಣೆಗೋಸ್ಕರ ಹೋರಾಟ ಮಾಡೋದಿಲ್ಲ. ಆ ಒಂದು ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಕೇವಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ. ಹೀಗಾಗಿ ನಿಮ್ಮ ಈ ಒಂದು ಕೊನೆಯ ಹೋರಾಟ ಅಂತನಾದರೂ ತಿಳ್ಕೊಳ್ಳಿ. ನೌಕರರ ಏಳಿಗೆಗೋಸ್ಕರ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಂತೆ ನೌಕರರಿಗೆ ಸರಿಸಮಾನ ವೇತನ ಘೋಷಣೆ ಮಾಡೋದಕ್ಕೋಸ್ಕರ ತಾವು ಹೋರಾಟಗಳು ಮಾಡಿ ಖಂಡಿತವಾಗ್ಲೂ ನಿಮಗೂ ಒಳ್ಳೆಯದಾಗತ್ತೆ. ನಿಮಗೆ ಸಮಸ್ತ ನೌಕರರ ಒಂದು ಆಶೀರ್ವಾದ ಅನ್ನೋದಕ್ಕಿಂತಲೂ ಎಲ್ಲರ ಹಾರೈಕೆ ನಿಮ್ಮ ಮೇಲೆ ಸದಾ ಇರುತ್ತೆ. ಅದೆಲ್ಲ ಬಿಟ್ಟು ಹೋರಾಟಗಳಿಗೆ ಕರೆ ಕೊಡ್ತೀರ, ಸ್ವಾರ್ಥದ ಹೋರಾಟಗಳಿಗೆ. ಆಗ ನೌಕರರು ಬೆಂಬಲ ಕೊಡದೇ ಇದ್ದರೆ ಅವ್ರನ್ನ ಹಿಂದೆ ಒಂದು ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕೇಂದ್ರೀಯ ಕಾರ್ಯಾಗಾರದಲ್ಲಿ ತಾವೊಂದು ಹೇಳಿಕೆ ಕೊಟ್ಟಿದ್ದೀರಿ. ಅದೇ ಸಂದರ್ಭದಲ್ಲಿ ತಾವು ಹೋರಾಟಕ್ಕೆ ಕರೆ ಕೊಟ್ಟಿರ್ತೀರಿ. ಆ ಹೋರಾಟಕ್ಕೆ ನೌಕರರು ನಿರಶ ಮೌನ ವ್ಯಕ್ತಪಡಿಸಿರುವಂಥ ಕಾರಣ ತಾವು ನನ್ನನ್ನು ಬಳ್ಳಾರಿ ಜೈಲಿಗೆ ಹಾಕಿ ಯಾವ ಕಾರಣಕ್ಕೋಸ್ಕರ ಅಂತಂದರೆ ಸಾರಿಗೆ ನೌಕರರಿಗೆ ಮಕ್ಕಳಾಗೋದಿಲ್ಲ, ಹಾಗೊಂದು ವೇಳೆ ಅವ್ರಿಗೇನಾದರೂ ಮಕ್ಕಳು ಬೇಕು ಅಂತಂದರೆ ನಿಮ್ಮ ಹೆಂಡತಿಯರನ್ನ ಪಕ್ಕದ ಮನೆಗೆ ಕಳಿಸಿ ಅಂತನ್ನುವಂಥ ಒಂದು ವಿಕೃತ ಮನುಷ್ಯನ ಹೇಳಿಕೆಗಳು ಕೊಟ್ಟಿದ್ದೀರಿ. ಹೀಗಾಗಿ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ನೀವು ಹಿರಿಯ ಮುತ್ಸದಿ,
ನಿಮಗೆ ನಿಜವಾಗ್ಲೂ ನೌಕರರ ದೇಹ ಉದ್ದೇಶಗಳನ್ನು ಇಟ್ಕೊಂಡು ಹೋರಾಟ ಮಾಡೋ ಹಾಗಿದ್ದರೆ, ಈ ನೌಕರರ ಏಳಿಗೆಗೋಸ್ಕರ ಹೋರಾಟ ಮಾಡೋ ಹಾಗಿದ್ದರೆ ನೀವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಂತೆ ಹೋರಾಟ ರೂಪಿಸಿ ಖಂಡಿತವಾಗ್ಲೂ ಸಾರಿಗೆ ನೌಕರರಷ್ಟೇ ಅಲ್ಲದೆ ಸಾರಿಗೆ ನೌಕರರ ಒಕ್ಕೂಟವೂ ಕೂಡ ನಿಮಗೆ ಬೇಷರತ್ತಾಗಿ ಬೆಂಬಲ ಕೊಡುತ್ತೆ ಅಂತನ್ನುವಂಥ ಮಾತನ್ನ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಸಾರಿಗೆ ನೌಕರರಿಗೂ ಒಳ್ಳೇದು ಮಾಡಿ ಅಂತನ್ನುವಂಥ ಮಾತನ್ನ ಹೇಳಿ ನನ್ನ ಮಾತಿಗೆ ವಿದಾಯ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.